ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಸಿರಿ ಕೋಚಿಂಗ್ ಕ್ಲಾಸಸ್. ಸ್ನೇಹಿತರೆ, ಈ ದಿನ ನಾವು ನಿಮಗೆಲ್ರಿಗೂ ತಿಳಿದಿರೋ ಹಾಗೆ ನಿಮ್ಮ ಮಕ್ಕಳು ಮುರಾರ್ಜಿ ಎಕ್ಸಾಮಿನೇಷನ್ಸ್ ಆಗಿದೆ ಇವತ್ತು. ಸೊ ಎಲ್ಲ ಮಕ್ಕಳು ಮುರಾರ್ಜಿ ಎಕ್ಸಾಮ್ನ ಬರೆದಿದ್ದಾರೆ 2026. ಸೊ ಆ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕೀ ಆನ್ಸರ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಅದೇ ರೀತಿಯಾಗಿ ಬಹಳಷ್ಟು ದಿನ ಆಯಿತು ಸ್ನೇಹಿತರೆ ನಾನು ವಿಡಿಯೋ ಮಾಡದೆ, ಏಕೆಂದರೆ ಮಕ್ಕಳ ಎಕ್ಸಾಮಿನೇಷನ್ಸ್ ಇರೋ ಕಾರಣದಿಂದಾಗಿ, ಅವರ ಪ್ರಿಪರೇಷನ್ಸ್ ಮಾಡುವ ಕಾರಣದಿಂದಾಗಿ ಯಾವುದೇ ವಿಡಿಯೋಸ್ ಬಂದಿಲ್ಲ. ಅದೇ ರೀತಿಯಾಗಿ ನಮ್ಮ ಚಾನಲ್ನ ಇಲ್ಲಿವರೆಗೂ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂಥವ್ರು, ಯಾರು ವಿಡಿಯೋನ ನೋಡ್ತಾ ಇದ್ದೀರಿ ಅಂಥವ್ರು ನಮ್ಮ ಚಾನಲ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದೇ ರೀತಿಯಾಗಿ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ, ನಾವು ಹಾಕುವಂಥ ಎಲ್ಲ ವಿಡಿಯೋಸ್ಗಳು ನಿಮಗೆ ಮೊದಲನೇದಾಗಿ ಬರುತ್ತೆ. ಸೊ ಅದೇ ರೀತಿಯಾಗಿ ನಮ್ಮ ಒಂದು ಸಿರಿ ಕೋಚಿಂಗ್ ಕ್ಲಾಸಸ್ಸಿಂದ ಬೇಸಿಗೆ ರಜೆ ಕ್ಲಾಸಸ್ಗಳು ನಾವು ಮಾಡ್ತಾ ಇದ್ದೀವಿ ಮುಂಡರಗಿ ಗದಗ ಜಿಲ್ಲೆಯಲ್ಲಿ. ಓಕೆ, ಗದಗ ಜಿಲ್ಲೆಯಲ್ಲಿ ಮುಂಡರಗಿ ಸಿಟಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಓಕೆ, ಸೊ ಯಾರಿಗಾದರೂ ಅವಶ್ಯಕತೆ ಇದ್ದಲ್ಲಿ ನವೋದಯ, ಮುರಾರ್ಜಿ, ಸೈನಿಕ ಶಾಲೆಗೆ ಸಂಬಂಧಪಟ್ಟಂತೆ ಕೋಚಿಂಗ್ ಬೇಕಾಗಿದ್ದಲ್ಲಿ ನಮ್ಮ ಒಂದು ನಂಬರ್ಗೆ ಕರೆ ಮಾಡಿ ಸ್ನೇಹಿತರೆ. ಓಕೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಸೊ ಇದರಲ್ಲಿ ನೀವು ನೋಡೋದಾದ್ರೆ ನಾನು ಉಪಯೋಗ ಮಾಡ್ತಾ ಇರೋದು A2 ವರ್ಷನ್. ಓಕೆ, ಮುರಾರ್ಜಿ ಬೇರೆ ಬೇರೆ ವರ್ಷನ್ಸ್ ಇರುತ್ತೆ. ಇದನ್ನ ಬೇಕಂದ್ರೆ ನಿಮ್ಮ ವರ್ಷನ್ ಯಾವುದಿದೆ ಪ್ರಶ್ನೆಗಳನ್ನ ಚೆಕ್ ಮಾಡಿಕೊಂಡು ಪಾಸ್ ಮಾಡಿಕೊಂಡು ಇದು ಮಾಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಕೆಲವೊಂದು ಉತ್ತರಗಳು ನಿಮ್ಗೆ ಗೊತ್ತೇ ಆಗೋದೇ ಇಲ್ಲ. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಓಕೆ, ನಾನು ಉಪಯೋಗ ಮಾಡ್ತಿರೋದು A2. ಸೊ ಕ್ವಶನ್ಸ್ಗಳು ಬೇರೆ ಬೇರೆ ವರ್ಷನ್ ಅಲ್ಲಿ ಹಿಂದೆ ಮುಂದೆ ಆಗಿರುತ್ತೆ. ಓಕೆ, ನೋಡಿಕೊಂಡು ಕರೆಕ್ಟ್ ಆಗಿ ಟಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಮೊದಲನೇದ್ದು ನೀವೆಲ್ಲ ಇದನ್ನ ನೋಡಿದಿರಿ, ಫಸ್ಟ್ನೇ ಪೇಜು A2 ವರ್ಷನ್. ಓಕೆ, ಕನ್ನಡಕ್ಕೆ ಬರೋದಾದ್ರೆ ಮೊದಲನೇ ಪ್ರಶ್ನೆ ನೀವು ನೋಡೋದಾದ್ರೆ 1ನೇ ಪ್ರಶ್ನೆಗೆ ಬಿ ಅನ್ನುವಂಥದ್ದು ಉತ್ತರ ಆಗಿರುತ್ತೆ. ಓಕೆ, 2ನೇ ಆಯ್ಕೆ ಸರಿಯಾಗಿರುತ್ತೆ. 2ನೇ ಪ್ರಶ್ನೆ ನೀವು ಸರಿಯಾಗಿ ಪ್ರಶ್ನೆನ ಓದಿ, 2ನೇ ಪ್ರಶ್ನೆಗೆ 1 ಅನ್ನುವಂಥದ್ದು ಆಯ್ಕೆ ಸರಿಯಾಗಿರುತ್ತೆ. ಓಕೆ, 3ನೇ ಪ್ರಶ್ನೆಗೆ 1 ಅನ್ನುವಂಥ ಆಯ್ಕೆ ಸರಿಯಾಗಿರುತ್ತೆ ಸ್ನೇಹಿತರೆ. ಅದೇ ರೀತಿ 4ನೇ ಪ್ರಶ್ನೆಗೆ ನಿಮಗೆ 3ನೇ ಆಯ್ಕೆ ಸರಿಯಾಗಿರುತ್ತೆ. ಓಕೆ, ನಾನು ಟಿಕ್ ಮಾಡಿದ್ದೀನಿ, ಸರಿಯಾಗಿ ನೋಡ್ಕೊಳ್ಳಿ. ಮತ್ತೆ 5ನೇ ಪ್ರಶ್ನೆಗೆ ಸಿ ಅನ್ನುವಂಥದ್ದು ಅಂದ್ರೆ 3ನೇ ಆಯ್ಕೆ ಸರಿಯಾಗಿರುತ್ತೆ ಸ್ನೇಹಿತರೆ. ಅದೇ ರೀತಿ ನಾನು ಹೇಳ್ತಾ ಇರೋದು ಕನ್ನಡ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ. ಓಕೆ, 6ನೇ ಪ್ರಶ್ನೆಗೆ 2ನೇ ಆಯ್ಕೆ ಸರಿಯಾಗಿರುತ್ತೆ ಸ್ನೇಹಿತರೆ. ಅದೇ ರೀತಿ 7ನೇ ಪ್ರಶ್ನೆಗೆ 1ನೇ ಆಯ್ಕೆ ಸರಿಯಾಗಿರುತ್ತೆ. 8ನೇ ಪ್ರಶ್ನೆಗೆ ಏನಿದೆ ನಿಮಗೆ 3ನೇ ಆಯ್ಕೆ ಸರಿಯಾಗಿರುತ್ತೆ. 9ನೇ ಪ್ರಶ್ನೆಗೆ 3ನೇ ಆಯ್ಕೆ ಸರಿಯಾಗಿರುತ್ತೆ. 10ನೇ ಪ್ರಶ್ನೆಗೆ 1ನೇ ಆಯ್ಕೆ ಸರಿಯಾಗಿರುತ್ತೆ ಸ್ನೇಹಿತರೆ. ಅದೇ ರೀತಿ ಕನ್ನಡದಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಸೊ 11ನೇ ಪ್ರಶ್ನೆ. ಓಕೆ, ಪ್ರಶ್ನೆಯನ್ನ ಕರೆಕ್ಟ್ ಆಗಿ ನೋಡಿ. ಓಕೆ, ಪಾಸ್ ಮಾಡಿ ಯಾವ ಪ್ರಶ್ನೆಗೆ ಯಾವ ಉತ್ತರ ಅಂದ್ಬಿಟ್ಟು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. 11ನೇ ಪ್ರಶ್ನೆಗೆ 2ನೇ ಆಯ್ಕೆ ಸರಿಯಾಗಿರುತ್ತೆ ಸ್ನೇಹಿತರೆ. 12ನೇ ಪ್ರಶ್ನೆಗೆ 3ನೇ ಆಯ್ಕೆ ಸರಿಯಾಗಿದೆ. 13ನೇ ಪ್ರಶ್ನೆಗೆ 2ನೇ ಆಯ್ಕೆ ಸರಿಯಾಗಿದೆ ಸ್ನೇಹಿತರೆ. 14ನೇ ಪ್ರಶ್ನೆಗೆ 1ನೇ ಆಯ್ಕೆ ಸರಿಯಾಗಿರುತ್ತೆ ಸ್ನೇಹಿತರೆ. 15ನೇ ಪ್ರಶ್ನೆಗೆ 2ನೇ ಆಯ್ಕೆ ಸರಿಯಾಗಿದೆ. ಅದೇ ರೀತಿಯಾಗಿ ನಾವು ಕನ್ನಡ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೆ ಉತ್ತರ ಹೇಳ್ತಿದ್ದೇನೆ. ಓಕೆ, 16ನೇ ಪ್ರಶ್ನೆಗೆ 4ನೇ ಆಯ್ಕೆ ಸರಿಯಾಗಿದೆ ಸ್ನೇಹಿತರೆ. 17ನೇ ಪ್ರಶ್ನೆಗೆ 3ನೇ ಆಯ್ಕೆ ಸರಿಯಾಗಿದೆ. 18ನೇ ಪ್ರಶ್ನೆಯಲ್ಲಿ ನೀವು ನೋಡೋದಾದ್ರೆ 3ನೇ ಆಯ್ಕೆ ಸರಿಯಾಗಿದೆ. 19ನೇ ಪ್ರಶ್ನೆಗೆ 2ನೇ ಆಯ್ಕೆ ಸರಿಯಾಗಿದೆ. ಸೊ 20ನೇ ಪ್ರಶ್ನೆ ನೀವು ನೋಡೋದಾದ್ರೆ ನಿಮಗೆ 4ನೇ ಆಯ್ಕೆ ಸರಿಯಾಗಿದೆ. ಓಕೆ, ಸೊ ಇದು ಇಷ್ಟೊತ್ತವರೆಗೂ ಹೇಳಿದ್ದು ಕನ್ನಡ ಸಬ್ಜೆಕ್ಟ್ಗೆ ಸಂಬಂಧಪಟ್ಟದ್ದು, ಕನ್ನಡಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹೇಳಿದ್ದೀನಿ ಸ್ನೇಹಿತರೆ. ಸೊ ಯಾರು ಹೊಸದಾಗಿ ನೋಡ್ತಾ ಇದ್ದೀರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಸೊ ಸರಿಯಾದ ಉತ್ತರಗಳನ್ನ ಪಾಸ್ ಮಾಡಿಕೊಂಡು ನೋಡಿ, ಯಾಕಂದ್ರೆ ಯಾವುದಕ್ಕೂ ಯಾವುದೋ ಉತ್ತರ ಹಾಕೊಂಡು ಮತ್ತೆ ಮಿಸ್ ಮ್ಯಾಚ್ ಮಾಡ್ಕೊಳ್ಬೇಡಿ. ಸೊ ಈಗ ನಾವು ಇಂಗ್ಲಿಷ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ. ಓಕೆ, ಸೊ 21ನೇ ಪ್ರಶ್ನೆ ಬಂದು 2ನೇ ಆಯ್ಕೆ ಸರಿಯಾಗಿರುತ್ತೆ ಸ್ನೇಹಿತರೆ. 22ನೇ ಪ್ರಶ್ನೆಗೆ 3ನೇ ಆಯ್ಕೆ ಸರಿಯಾಗಿದೆ. 23ನೇ ಪ್ರಶ್ನೆಗೆ 1ನೇ ಆಯ್ಕೆ ಸರಿಯಾಗಿದೆ. 24ನೇ ಪ್ರಶ್ನೆಗೆ 4ನೇ ಆಯ್ಕೆ ಸರಿಯಾಗಿದೆ. ಪ್ರಶ್ನೆಗಳನ್ನ ಓದ್ಕೊಳ್ಳಿ, ಹಿಂದೆ ಮುಂದೆ ಕೊಟ್ಟಿರ್ತಾರೆ. ಸೊ ಅದೇ ರೀತಿಯಾಗಿ 25ನೇ ಪ್ರಶ್ನೆಗೆ ನಿಮಗೆ 2ನೇ ಆಯ್ಕೆ ಸರಿಯಾಗಿದೆ. 26ನೇ ಪ್ರಶ್ನೆ ನೀವು ನೋಡೋದಾದ್ರೆ 3ನೇ ಆಯ್ಕೆ ಸರಿಯಾಗಿದೆ. 27ನೇ ಪ್ರಶ್ನೆಯನ್ನ ನೀವು ನೋಡೋದಾದ್ರೆ 2ನೇ ಆಯ್ಕೆ ಸರಿಯಾಗಿದೆ ಸ್ನೇಹಿತರೆ. ನೆಕ್ಸ್ಟ್ 28ನೇ ಪ್ರಶ್ನೆ ನೀವು ನೋಡೋದಾದ್ರೆ 2ನೇ ಆಯ್ಕೆ ಸರಿಯಾಗಿದೆ.
29ನೇ ಪ್ರಶ್ನೆ ನೀವು ನೋಡೋದಾದ್ರೆ ಎರಡನೇ ಆಯ್ಕೆ ಸರಿಯಾಗಿದೆ ಸ್ನೇಹಿತರೆ. ಇದು ಇಂಗ್ಲಿಷ್ಗೆ ಸಂಬಂಧಪಟ್ಟಂತ ಉತ್ತರಗಳನ್ನ ನಾನು ಹೇಳ್ತಾ ಇದ್ದೀನಿ. ಓಕೆ, ಸೊ ಅದೇ ರೀತಿಯಾಗಿ 30ನೇ ಪ್ರಶ್ನೆಗೆ ಎರಡನೇ ಆಯ್ಕೆ ಸರಿಯಾಗಿದೆ. 31ನೇ ಪ್ರಶ್ನೆಗೆ ಮೂರನೇ ಆಯ್ಕೆ ಸರಿಯಾಗಿದೆ. 32ನೇ ಪ್ರಶ್ನೆಗೆ ಎರಡನೇ ಆಯ್ಕೆ ಸರಿಯಾಗಿದೆ. 33ನೇ ಪ್ರಶ್ನೆಗೆ ಮೂರನೇ ಆಯ್ಕೆ ಸರಿಯಾಗಿದೆ. ಸೊ 34ನೇ ಪ್ರಶ್ನೆಗೆ ನಾಲ್ಕನೇ ಆಯ್ಕೆ ಸರಿಯಾಗಿದೆ. 35ನೇ ಪ್ರಶ್ನೆಗೆ ಎರಡನೇ ಆಯ್ಕೆ ಸರಿಯಾಗಿದೆ. ಸೊ ನೋಡಿ ಸ್ನೇಹಿತರೆ, ಪಾಸ್ ಮಾಡ್ಕೊಂಡು ನೋಡಿ. ನಿಮಗೆ ಪ್ರಶ್ನೆಗಳನ್ನ ನಾನು ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ವಿಡಿಯೋ ಲೆಂತ್ ಆಗುತ್ತೆ ಅನ್ನೋ ಕಾರಣದಿಂದಾಗಿ. ಓಕೆ, ಸೊ 36ನೇ ಪ್ರಶ್ನೆ ನೀವು ನೋಡೋದಾದ್ರೆ ಒಂದನೇ ಆಯ್ಕೆ ಸರಿಯಾಗಿದೆ. 37ನೇ ಪ್ರಶ್ನೆಗೂ ಕೂಡ ಒಂದನೇ ಆಯ್ಕೆ ಸರಿಯಾಗಿದೆ ಸ್ನೇಹಿತರೆ. ನೆಕ್ಸ್ಟ್ 38ನೇ ಪ್ರಶ್ನೆಗೆ ಒಂದನೇ ಆಯ್ಕೆ ಸರಿಯಾಗಿದೆ. 39ನೇ ಪ್ರಶ್ನೆಗೆ ಮೂರನೇ ಆಯ್ಕೆ ಸರಿಯಾಗಿದೆ. ಸೊ 40ನೇ ಪ್ರಶ್ನೆಗೆ ನೀವು ಮ್ಯಾಚ್ ದಿ ಫಾಲೋಯಿಂಗ್ ಇದೆ, ಅದಕ್ಕೆ ಎರಡನೇ ಆಯ್ಕೆ ಸರಿಯಾಗಿದೆ ಸ್ನೇಹಿತರೆ. ಸೊ ಇದಿಷ್ಟು ಇಂಗ್ಲಿಷ್ಗೆ ಸಂಬಂಧಪಟ್ಟಂತ 20 ಪ್ರಶ್ನೆಗಳಿಗೆ ಉತ್ತರಗಳು. ಓಕೆ, ಸೊ ಅದೇ ರೀತಿಯಾಗಿ ನಮ್ಮ ಚಾನೆಲ್ನ ಹೊಸದಾಗಿ ಯಾರು ನೋಡ್ತಾ ಇದ್ದೀರಿ ಅಂತವರು ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾರಾದರೂ 3, 4ನೇ ತರಗತಿ ಮತ್ತು 5ನೇ ತರಗತಿ ಮಕ್ಕಳಿಗೆ ವಿಶೇಷವಾಗಿ ಏನಾದರೂ ಕೋಚಿಂಗ್ ಅವಶ್ಯಕತೆ ಇದ್ದಲ್ಲಿ ನಮ್ಮ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಆ ನಂಬರ್ಗೆ ಕರೆ ಮಾಡಿ. ಸೊ ಅದೇ ರೀತಿಯಾಗಿ 41ನೇ ಪ್ರಶ್ನೆ ನೀವು ನೋಡೋದಾದ್ರೆ ಮೂರನೇ ಆಯ್ಕೆ ಸರಿಯಾಗಿರುತ್ತೆ. 42ನೇ ಪ್ರಶ್ನೆಗೆ ಎರಡನೇ ಆಯ್ಕೆ ಸರಿಯಾಗಿದೆ. 43ನೇ ಪ್ರಶ್ನೆಗೆ ಮೂರನೇ ಆಯ್ಕೆ ಸರಿಯಾಗಿದೆ ಸ್ನೇಹಿತರೆ. 44ನೇ ಪ್ರಶ್ನೆಗೆ ನಾಲ್ಕನೇ ಆಯ್ಕೆ ಸರಿಯಾಗಿದೆ. ಸೊ ಅದೇ ರೀತಿಯಾಗಿ 45ನೇ ಪ್ರಶ್ನೆಗೆ ಒಂದನೇ ಆಯ್ಕೆ ಸರಿಯಾಗಿದೆ ಸ್ನೇಹಿತರೆ. ಇದು ಗಣಿತಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು. 41ರಿಂದ ಗಣಿತಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ನಾನು ಹೇಳ್ತಾ ಇದ್ದೀನಿ. ಸೊ ಅದೇ ರೀತಿಯಾಗಿ 46ನೇ ಪ್ರಶ್ನೆ ನೀವು ನೋಡೋದಾದ್ರೆ ಎರಡನೇ ಆಯ್ಕೆ ಸರಿಯಾಗಿದೆ ಸ್ನೇಹಿತರೆ. 47ನೇ ಪ್ರಶ್ನೆಗೆ ಒಂದನೇ ಆಯ್ಕೆ ಸರಿಯಾಗಿದೆ. ಸೊ 48ನೇ ಪ್ರಶ್ನೆಗೆ ಮೂರನೇ ಆಯ್ಕೆ ಸರಿಯಾಗಿದೆ. 49ನೇ ಪ್ರಶ್ನೆಗೆ ಒಂದನೇ ಆಯ್ಕೆ ಸರಿಯಾಗಿದೆ. ಸೊ ಇದು ಗಣಿತಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇವಾಗ. ಸೊ 50ನೇ ಪ್ರಶ್ನೆಗೆ ಒಂದನೇ ಆಯ್ಕೆ ಸರಿಯಾಗಿದೆ. 51ನೇ ಪ್ರಶ್ನೆಗೆ ಎರಡನೇ ಆಯ್ಕೆ ಸರಿಯಾಗಿದೆ. 52ನೇ ಪ್ರಶ್ನೆಗೆ ಎರಡನೇ ಆಯ್ಕೆ ಸರಿಯಾಗಿದೆ. 53ನೇ ಪ್ರಶ್ನೆಗೆ ನಾಲ್ಕನೇ ಆಯ್ಕೆ ಸರಿಯಾಗಿದೆ ಸ್ನೇಹಿತರೆ. 54ನೇ ಪ್ರಶ್ನೆಗೆ ಮೂರನೇ ಆಯ್ಕೆ ಸರಿಯಾಗಿದೆ. 55ನೇ ಪ್ರಶ್ನೆಯನ್ನ ನೀವು ನೋಡೋದಾದ್ರೆ ಚಿತ್ರಗಳಲ್ಲಿ ಒಂದನೇ ಆಯ್ಕೆ ಸರಿಯಾಗಿದೆ ಸ್ನೇಹಿತರೆ. 56ನೇ ಪ್ರಶ್ನೆಗೆ ನೀವು ನೋಡೋದಾದ್ರೆ ಒಂದನೇ ಆಯ್ಕೆ ಸರಿಯಾಗಿದೆ. ನೆಕ್ಸ್ಟ್ 57ನೇ ಪ್ರಶ್ನೆಗೆ ಒಂದನೇ ಆಯ್ಕೆ ಸರಿಯಾಗಿದೆ. 58ನೇ ಪ್ರಶ್ನೆಗೆ ಮೂರನೇ ಆಯ್ಕೆ ಸರಿಯಾಗಿದೆ. 59ನೇ ಪ್ರಶ್ನೆಗೆ ನೀವು ನೋಡೋದಾದ್ರೆ ಎರಡನೇ ಆಯ್ಕೆ ಸರಿಯಾಗಿದೆ ಸ್ನೇಹಿತರೆ. ನೆಕ್ಸ್ಟ್ 60ನೇ ಪ್ರಶ್ನೆ ನೀವು ನೋಡೋದಾದ್ರೆ ಎರಡನೇ ಆಯ್ಕೆ ಸರಿಯಾಗಿದೆ ಸ್ನೇಹಿತರೆ. ಸೊ ಇಲ್ಲಿವರೆಗೂ ನಾನು ಗಣಿತಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೆ ಉತ್ತರಗಳನ್ನ ತಿಳಿಸಿದ್ದೇನೆ. ಮುಂದಿನದಲ್ಲಿ ನೀವು ನೋಡೋದಾದ್ರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು 61ರಿಂದ. ಓಕೆ, ಸೊ ಇದರಲ್ಲಿ 61ನೇ ಪ್ರಶ್ನೆಗೆ ಎರಡನೇ ಆಯ್ಕೆ ಸರಿಯಾಗಿದೆ. 62ನೇ ಪ್ರಶ್ನೆಗೆ ಒಂದನೇ ಆಯ್ಕೆ ಸರಿಯಾಗಿದೆ. 63ನೇ ಪ್ರಶ್ನೆಗೆ ನಾಲ್ಕನೇ ಆಯ್ಕೆ ಸರಿಯಾಗಿದೆ. ಮುಂದಿನದು ನೀವು ನೋಡೋದಾದ್ರೆ 64ನೇ ಪ್ರಶ್ನೆಗೆ ನಿಮ್ಮ ಆಯ್ಕೆ ಮೂರನೇ ಆಯ್ಕೆ ಸರಿಯಾಗಿದೆ. ಮುಂದಿನದ್ದು 65ನೇ ಪ್ರಶ್ನೆಗೆ ನೀವು ನೋಡೋದಾದ್ರೆ ನಾಲ್ಕನೇ ಆಯ್ಕೆ ಸರಿಯಾಗಿದೆ ಸ್ನೇಹಿತರೆ. 66ನೇ ಪ್ರಶ್ನೆ ನೀವು ನೋಡಿದ್ರೆ ಒಂದನೇ ಆಯ್ಕೆ ಸರಿಯಾಗಿದೆ. ಅದೇ ರೀತಿಯಾಗಿ 67ನೇ ಪ್ರಶ್ನೆಗೆ ಒಂದನೇ ಆಯ್ಕೆ ಸರಿಯಾಗಿದೆ. 68ನೇ ಪ್ರಶ್ನೆಗೆ ನಾಲ್ಕನೇ ಆಯ್ಕೆ ಸರಿಯಾಗಿದೆ. 69ನೇ ಪ್ರಶ್ನೆಗೆ ನಾಲ್ಕನೇ ಆಯ್ಕೆ ಸರಿಯಾಗಿದೆ. 70ನೇ ಪ್ರಶ್ನೆಗೆ ಮೂರನೇ ಆಯ್ಕೆ ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 71ಕ್ಕೆ ಒಂದನೇ ಆಯ್ಕೆ ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 72ಕ್ಕೆ ಸ್ವಲ್ಪ ಕನ್ಫ್ಯೂಸ್ ಇದೆ. ಸೊ ಇದರಲ್ಲಿ ಒಂದು ಅಥವಾ ಮೂರನೇ ಆಯ್ಕೆ ಸರಿಯಾಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಅದೇ ರೀತಿಯಾಗಿ 73ನೇ ಪ್ರಶ್ನೆಗೆ ಮೂರನೇ ಆಯ್ಕೆ ಸರಿಯಾಗಿರುತ್ತೆ. 74ನೇ ಪ್ರಶ್ನೆಗೆ ಎರಡನೇ ಆಯ್ಕೆ ಸರಿಯಾಗಿದೆ. 75ನೇ ಪ್ರಶ್ನೆಗೆ ಎರಡನೇ ಆಯ್ಕೆ ಸರಿಯಾಗಿದೆ.
ಅದೇ ರೀತಿ 76ನೇ ಪ್ರಶ್ನೆಗೆ ಎರಡನೇ ಆಯ್ಕೆ ಸರಿಯಾಗಿದೆ. 77ನೇ ಪ್ರಶ್ನೆಗೆ ಎರಡನೇ ಆಯ್ಕೆ ಸರಿಯಾಗಿದೆ. ಅದೇ ರೀತಿಯಾಗಿ 78ನೇ ಪ್ರಶ್ನೆಗೆ ಒಂದನೇ ಆಯ್ಕೆ ಸರಿಯಾಗಿದೆ ಸ್ನೇಹಿತರೆ. 79ನೇ ಪ್ರಶ್ನೆಗೆ ನಾಲ್ಕನೇ ಆಯ್ಕೆ ಸರಿಯಾಗಿದೆ. 80ನೇ ಪ್ರಶ್ನೆಗೆ ಎರಡನೇ ಆಯ್ಕೆ ಸರಿಯಾಗಿದೆ ಸ್ನೇಹಿತರೆ. ಓಕೆ, ಸೊ ನೀವು ನೋಡೋ ಇಷ್ಟೊತ್ತವರೆಗೂ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ನೋಡಿದ್ರಿ. ನೆಕ್ಸ್ಟ್ ಸಮಾಜಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನೀವು ನೋಡೋದಾಯ್ತು. ಓಕೆ, ಸೊ ಇವಾಗ ಹೊಸದಾಗಿ ಯಾರು ನಮ್ಮ ವಿಡಿಯೋನ ವೀಕ್ಷಿಸ್ತಾ ಇದ್ದೀರಿ ಸ್ನೇಹಿತರೆ, ಸೊ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದಾದ್ರೂ ಮಕ್ಕಳಿದ್ದಲ್ಲಿ, ಕೋಚಿಂಗ್ ಅವಶ್ಯಕತೆ ಇದ್ದಲ್ಲಿ ನಮ್ಮ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಮ್ಮ ನಂಬರ್ಗೆ ಯಾವುದೇ ಮಾಹಿತಿಗಾಗಿ ಬೇಕಂದ್ರೆ ನಮ್ಮ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ ಸಮಾಜಕ್ಕೆ ಸಂಬಂಧಪಟ್ಟಂತೆ ನೀವು ನೋಡೋದಾದ್ರೆ ಸ್ನೇಹಿತರೆ, 81ನೇ ಪ್ರಶ್ನೆ ನಾಲ್ಕನೇ ಆಯ್ಕೆ ಸರಿಯಾಗಿದೆ. 82ನೇ ಪ್ರಶ್ನೆ ಮೂರನೇ ಆಯ್ಕೆ ಸರಿಯಾಗಿದೆ. 83ನೇ ಪ್ರಶ್ನೆ ಎರಡನೇ ಆಯ್ಕೆ ಸರಿಯಾಗಿದೆ. 84ನೇ ಪ್ರಶ್ನೆ ಒಂದನೇ ಆಯ್ಕೆ ಸರಿಯಾಗಿದೆ. 85ನೇ ಪ್ರಶ್ನೆಗೆ ನಾಲ್ಕನೇ ಆಪ್ಷನ್ ಏನಿದೆ ಸರಿಯಾಗಿದೆ. ನಾಲ್ಕನೇ ಆಯ್ಕೆ ಸರಿಯಾಗಿದೆ. ಸೊ ಅದೇ ರೀತಿಯಾಗಿ 86ನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಎರಡನೇ ಆಯ್ಕೆ ಸರಿಯಾಗಿದೆ ಸ್ನೇಹಿತರೆ. ಇದು ಸಮಾಜಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು. ಅದೇ ರೀತಿ 87ನೇ ಪ್ರಶ್ನೆ ನೀವು ನೋಡೋದಾದ್ರೆ ಒಂದನೇ ಆಯ್ಕೆ ಸರಿಯಾಗಿದೆ. 88ನೇ ಪ್ರಶ್ನೆಗೆ ಒಂದನೇ ಆಯ್ಕೆ ಸರಿಯಾಗಿದೆ ಸ್ನೇಹಿತರೆ. 89ನೇ ಪ್ರಶ್ನೆ ಅದಕ್ಕೆ ಒಂದನೇ ಆಯ್ಕೆ ಸರಿಯಾಗಿದೆ. ಮುಂದಿಂದು ನೀವು ನೋಡೋದಾದ್ರೆ 90ನೇ ಪ್ರಶ್ನೆಗೆ ನಾಲ್ಕನೇ ಆಯ್ಕೆ ಸರಿಯಾಗಿದೆ. ನೆಕ್ಸ್ಟ್ 91ನೇ ಪ್ರಶ್ನೆಗೆ ಒಂದನೇ ಆಯ್ಕೆ ಸರಿಯಾಗಿದೆ ಸ್ನೇಹಿತರೆ. 92ನೇ ಪ್ರಶ್ನೆಗೆ ಎರಡನೇ ಆಯ್ಕೆ ಸರಿಯಾಗಿದೆ. 93ನೇ ಪ್ರಶ್ನೆಗೆ ನೀವು ನೋಡೋದಾದ್ರೆ ಎರಡನೇ ಆಯ್ಕೆ ಸರಿಯಾಗಿದೆ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಇದು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಸ್ನೇಹಿತರೆ. 94ನೇ ಪ್ರಶ್ನೆಗೆ ಒಂದನೇ ಆಯ್ಕೆ ಸರಿಯಾಗಿದೆ. 95ನೇ ಪ್ರಶ್ನೆಗೆ ಎರಡನೇ ಆಯ್ಕೆ ಸರಿಯಾಗಿದೆ. 96ನೇ ಪ್ರಶ್ನೆಗೆ ನಾಲ್ಕನೇ ಆಯ್ಕೆ ಸರಿಯಾಗಿದೆ. ಅದೇ ರೀತಿ 97ನೇ ಪ್ರಶ್ನೆಗೆ ಒಂದನೇ ಆಯ್ಕೆ ಸರಿಯಾಗಿದೆ. 98ನೇ ಪ್ರಶ್ನೆಗೆ ಒಂದನೇ ಆಯ್ಕೆ ಸರಿಯಾಗಿದೆ. ಅದೇ ರೀತಿಯಾಗಿ 99ನೇ ಪ್ರಶ್ನೆ, ಈ ಚಿತ್ರಗಳನ್ನ ನೀವು ನೋಡಿದ್ರೆ ಬಹಳ ಸಿಂಪಲ್ ಆಗಿ ಅರ್ಥ ಆಗತ್ತೆ. ಸೊ ಎರಡನೇ ಆಯ್ಕೆ ಸರಿಯಾಗಿದೆ. ಸೊ ಕೊನೆಯದಾಗಿ 100ನೇ ಪ್ರಶ್ನೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತದ್ದು, ಅದಕ್ಕೆ ಮೂರನೇ ಆಯ್ಕೆ ಸರಿಯಾಗಿರುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಕೀ ಆನ್ಸರ್ ಫಾರ್ 2026 ಮೊರಾರ್ಜಿ ಎಕ್ಸಾಮಿನೇಷನ್ ಸ್ನೇಹಿತರೆ. ಸೊ ನಮ್ಮ ಒಂದು ಚಾನಲ್ನ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಯಾರಿಗಾದರೂ ಮಕ್ಕಳಿಗೆ 3, 4, 5ನೇ ತರಗತಿಯಲ್ಲಿ ಸಂಬಂಧಪಟ್ಟಂತೆ ನೆರೆಹೊರೆಯ ಜಿಲ್ಲೆಯವರು ಅಥವಾ ನಮ್ಮ ಜಿಲ್ಲೆಯಲ್ಲಿ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳಿದ್ದಲ್ಲಿ ಪಾಲಕರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮಲ್ಲಿ ಅಡ್ಮಿಷನ್ಸ್ ಇರುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ. ಎಲ್ಲ ಮಕ್ಕಳಿಗೂ ಶುಭ ಆಗಿದೆ, ಎಕ್ಸಾಮ್ ಚೆನ್ನಾಗಿ ಬರೆದಿದ್ದಾರೆ ಅನ್ಕೊಂಡಿದ್ದೀನಿ. ಸ್ವಲ್ಪ ಮಟ್ಟಿಗೆ ಮಕ್ಕಳಿಗೆ ಕಷ್ಟ ಅನಿಸಿರಬಹುದು, ಬಟ್ ಆದರೂ ಪರವಾಗಿಲ್ಲ. ಸೊ ಥ್ಯಾಂಕ್ ಯು. ಸೊ ಅದೇ ರೀತಿಯಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.